ಸೂಪರಾ. ಥ್ಯಾಂಕ್ ಯು ಚಿನಿ. ಕುಡ್ಕೊಳ್ಳಿ ಇವಾಗ ಪೂರ್ತಿ ಖಾಲಿ ಮಾಡಿ ಮತ್ತೆ. ಥ್ಯಾಂಕ್ ಯು. ಸಾಕು ಹೇಳಿದ್ದು. ಕುಡ್ಕೋ ಇವಾಗ. ದುಂಬಿ ಹಾಲು ಕೊಡಿ. ನಿಧಾನ ಕುಡಿರಿ ಮಗಳೇ. ಥ್ಯಾಂಕ್ ಯು ಮಗಳೇ. ಥ್ಯಾಂಕ್ ಯು ಸೋ ಮಚ್. ಕೈ ಹಾಕೋದು. ಥ್ಯಾಂಕ್ ಯು. ಕುಡ್ಕೊಳ್ಳಿ ಇವಾಗ. ಫಸ್ಟ್ ಕುಡ್ಕೊಳ್ಳಿ, ಇನ್ನೊಂದು ಕುಡ್ಕೊ, ಆಮೇಲೆ ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಎದ್ದ ತಕ್ಷಣವೇ ನಮ್ಮ ದುಂಬಿಯವರು ಕೂಡ ಎದ್ಬಿಡ್ತಾರೆ. ಸೊ ಅದರಿಂದ ಅವ್ರು ಎದ್ದಾದ ತಕ್ಷಣ ಅರ್ಧ ಲೋಟ ಹಾಲನ್ನ ಕೊಡೋಣ ಅಂತ ಹೇಳಿ ಕೊಟ್ಟಿದ್ದೀನಿ. ನಾನು ಬಂದು ಅರ್ಧ ಲೋಟ ಹಾಲನ್ನ ಕೊಡ್ತೀನಿ. ಅದು ಬೆಳಿಗ್ಗೆ ಆದರೂ ಸರಿ, ಸಂಜೆ ಆದರೂ ಸರಿ, ದಿನಕ್ಕೆ ಒಂದು ಟೈಮ್ ಅರ್ಧ ಲೋಟ ಹಾಲನ್ನ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಹಾಲಿಂದ ತುಂಬಾ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ. 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಹಾಲನ್ನ ಯಾವ ಪ್ರಮಾಣದಲ್ಲಿ ಕೊಡಬೇಕು ಮತ್ತು ಅದರಿಂದ ಪ್ರಯೋಜನ ಏನು ಅಂತ ಹೇಳಿ ಆಗಲೇ ನಮ್ಮ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮಿಸ್ ಮಾಡ್ದೇ ಚೆಕ್ ಮಾಡಿ ನೋಡಿ, ನಿಮಗೂ ಬೇಕಾಗುತ್ತೆ, ಯೂಸ್ಫುಲ್ ಆಗುತ್ತೆ. ಯಾರಿದಾರ ಅಲ್ಲಿ ತಾಟ ಮಾಡಕ್ಕೆ? ನೀನು ಯಾರು ಇಲ್ಲ ಅಲ್ಲಿ. ಕುಡ್ಕೊಳ್ಳಿ. ನಿಧಾನ ಕುಡಿಬೇಕು. ಚೆಲ್ಲುತ್ತೆ ಚಿನಿ. ಎಲ್ಲೇ ಅಂದ್ರೆ ಇಲ್ಲಿ ಚೆಲ್ತು ಬಟ್ಟೆ ಮೇಲೆ. ಅಲ್ಲೆಲ್ಲ ಚೆಲ್ಕತ್ತೀರ ನೀವು ಕಣಪ್ಪ. ನೀನು ವ್ಯಾ. ಕುಡ್ಕೊಳ್ಳಿ ಅಕ್ಕೇನೆ. ಆಯ್ತು ಬಿಡು, ಮುಟ್ಟಲ್ಲ, ನೀನೇ ಕುಡಿ. ಆಯ್ತು, ಚೆಲ್ ಬಿಡ, ಕರೆಕ್ಟಾಗಿ ಹಿಡ್ಕೊ. ಕೈ ಹಾಕಬಾರ್ದು. ಕೈ ಹಾಕೋದಾರ ಕೊಡ್ರ ನಿಮಗೆ? ವ್ಯಾನ ನೀವು ನೀನು ಚೆಲ್ತೀಯ ಚಿನಿ? ಏನಕ್ಕೆ ಅನ್ನೋದು? ಹಾಂ, ಕುಡಿ. ಆಯಿತು, ಇನ್ನೊಂದು ಸ್ವಲ್ಪ ಆಯ್ತು, ಕುಡ್ಕೊ. ಕಡ್ಡಿ ಕಳ್ಳಿ ತಗೊಂಬಂದು ಅಲ್ಲ, ಹಾಲು ನಿನ್ಗೆ ಎಟ್ಕೋದಿಲ್ಲ ಕೈ ಹಾಕಕ್ಕೆ. ಚೂರ ಇದೆ, ಕುಡ್ಕೊ. ಆಯ್ತು. ಹಾಲನ್ನೆಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ನಂತರ ಅವ್ರಿಗೆ ಬನಾನಾ ಪ್ಯಾನ್ ಕೇಕ್ನ ಮಾಡಿಕೊಟ್ಟಿದ್ದೀನಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ. ಹಾಕೊಳ್ಳಿ ಬಾಯಿಗೆ, ಹಾಕೊಳ್ಳಿ ಚಿನಿ. ಈ ಬನಾನಾ ಪ್ಯಾನ್ ಕೇಕ್ಕಿಂದ ಮಕ್ಕಳಿಗೆ ಏನು ಪ್ರಯೋಜನ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋದಲ್ಲಿ. ಮೊದಲಾಗಿ ಇಲ್ಲಿ ರಾಗಿ ಹಿಟ್ಟನ್ನ ಬಳಸಿರೋದ್ರಿಂದ ಅದರಲ್ಲಿ ಉತ್ತಮವಾದ ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಫೈಬರ್ ಇರೋದ್ರಿಂದ ಮಗುವಿನ ಬೆಳವಣಿಗೆಗೆ ಇದು ತುಂಬಾ ಸಹಾಯ ಮಾಡುತ್ತೆ, ಪೌಷ್ಟಿಕಾಂಶಗಳನ್ನು ನೀಡುತ್ತೆ. ಮತ್ತು ಇದರಲ್ಲಿ ಬಳಸಿರುವಂತಹ ಬಾಳೆಹಣ್ಣು, ಇದರಲ್ಲಿ ನೈಸರ್ಗಿಕ ಸಿಹಿ ಇರುತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪೊಟ್ಯಾಷಿಯಂ ಇರೋದ್ರಿಂದ ಮಗುವಿಗೆ ಶಕ್ತಿಯನ್ನು ನೀಡುತ್ತೆ. ಮತ್ತು ತುಪ್ಪದಿಂದ ಆಹಾರಕ್ಕೆ ಶಕ್ತಿ ಮತ್ತು ಕೊಬ್ಬನ್ನು ಸೇರಿಸುತ್ತೆ. ಇದು ಮಗುವಿನ ಬೆಳವಣಿಗೆಗೆ ತುಂಬಾ ಅಗತ್ಯ. ಮತ್ತು ಈ ಬನಾನಾ ಪ್ಯಾನ್ ಕೇಕ್ನ ಮಾಡಬೇಕಾದ್ರೆ ಯಾವುದೇ ರೀತಿ ಸಕ್ಕರೆನ ಬಳಸುವ ಅಗತ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಾಳೆಹಣ್ಣಲ್ಲೇ ತುಂಬಾ ನೈಸರ್ಗಿಕವಾದ ಸ್ವೀಟ್ ಇರೋದ್ರಿಂದ ಅದೇನೇ ಸಾಕಾಗುತ್ತೆ. ಈ ರೆಸಿಪಿನ 8 ತಿಂಗಳು ಮಗುವಿಂದನೇ ಸ್ಟಾರ್ಟ್ ಮಾಡ್ಬೋದು. ಇದರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಮಕ್ಕಳು ಕೂಡ ಸ್ವೀಟ್ ಇರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ರೆಸಿಪಿನೂ ಕೂಡ ನನ್ನ ಚಾನಲ್ನಲ್ಲಿ ಆಗಲೇ ಅಪ್ಲೋಡ್ ಮಾಡಾಗಿದೆ. ಮಿಸ್ ಮಾಡ್ದೇ ವಿಡಿಯೋನ ಚೆಕ್ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಚಿನಿ ಅದಕ್ಕೆ ಸೂಪರು. ತಿನ್ಕೊಳ್ಳಿ, ಹಾಕೊಳ್ಳಿ ಬಾಯಿ, ಹಾಕೊಳ್ಳಿ ಬೇಗ ಹೋಗೋಣ. ಹಾಕೊಳ್ಳಿ ಬಾಯಿ, ಹಾಕೊಳ್ಳಿ ಹೋಗೋಣ. ಗುಡ್ ಗರ್ಲ್. ತಿನ್ಕೋಬೇಕು ಮಗಳು, ನೀವು ದೊಡ್ಡವ್ರು ಹೋಗಲ್ವಾ? ಇಷ್ಟೊತ್ತ ಬೆಳಿಬೇಕಮ್ಮ ನೀನು ಚಿನಿ. ಅಲ್ಲಿಲ್ಲ ಚಿನಿ, ಅವರು ಅಲ್ಲಿಲ್ಲ. ಬನ್ನಿ ನೀವು, ಕೂಚಿ ಬನ್ನಿ, ಆಮೇಲೆ ತಿಂಡಿ ಮಾಡ್ಬಿಟ್ಟು ಬರ್ತಾರೆ. ಬನ್ನಿ ಆಯಿತಾ? ಆಯಿತು ಮಗಳು, ಕೂಚಿ ಬನ್ನಿ ಮಗಳಲ್ಲಿ. ಸಿಟ್ ಡೌನ್. ಗುಡ್ ಗರ್ಲ್. ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್. Listen to the music and clap your hands. ಅಲ್ಲ ಕೂಚಿ, ಬಾಯಿಗೆ ಹಾಕಿ ಬಾಯಿಗೆ. ತಿನ್ಕೊಳ್ಳಿ ಈಗ. ಹೋಗೋಣ. ಬೂ ಅಲ್ಲಿ ಪಪ್ಪ ಬಂದೈತೆ ಈಚೆ. ಹೋಗದ ನೋಡ್ಕೊಬರಿಗೆ ಪಪ್ಪನ ತಿನ್ಕೊಂಡು. ನೋಡ್ಕೊಬರಿಗೆ ಪಪ್ಪನ ಬೇಕಾದ್ರೆ ನೋಡ್ಕೊಂಡು ಬನ್ನಿ. ನಾನು ಬರಲ್ಲ. ನೀವೇ ಹೋಗಿ, ನಾನು ಮಾತಾಡ್ಸಲ್ಲ ನಿಮ್ಮನ್ನ. ನಾ ಬರಲ್ಲ ಅಪ್ಪ. ಬನ್ನಿ ಇವಾಗ. ಬಂದೈತೆ ಚಿನಿ. ಈ ಗುಮ್ಮಣ
ಹಿಡ್ಕಳಿ ಗುಮ್ಮಡನ ಏ ಕಳಿ ಹಿಡ್ಕಳಿ ಕಳಿನ ಹಿಡ್ಕಳಿ ಆಯೋಯ್ತು ಮಗಳೇ ಬನ್ನಿ ಮಗಳೇ ಅದಕ್ಕೇನೆ ಓಡ್ಬಮ್ಮ ಓಡ್ಬತ್ತು ಬಂಗಾರಿ ಚಿನಿ ಶ್ರೇಯನ್ಮಿ ಬನ್ನಿ ಮಗಳೇ ಕಮ್ಮಿಯ ಚಿನಿ ಏ ಕಳ್ಳಿ ಹಿಡ್ಕಳಿ ಕಳಿನ. ಅವ್ರಿಗೆ ಬ್ರೇಕ್ಫಾಸ್ಟ್ನ ಮಾಡಿಸಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಿದ್ದೆ ಬಂದೈತಾ ನಿಮಗೆ? ಅಲ್ಲವಾ ನಾನು ಲಂಚ್ಗೆ ಅಂತ ಹೇಳಿ ರವೆ ಗಂಜಿನ ಮಾಡಿದ್ದೀನಿ. ತಿನ್ಸ್ಕೊಡ್ತೀನಿ ಮಗಳು ಸುಟ್ಟ ಚಿನಿ ಐಜಾ ತೆಗ್ದಪ್ಪರ್ದು ಸುಡ್ತಾ ಇಲ್ಲ. ತಿನ್ಕೊಳ್ಳಿ ಚೆನ್ನಾಗಿಲ್ವಾ ಹೇಗಿದೆಯಮ್ಮ? ನಾ ತಿನ್ಸ್ಕೊಡ್ತೀನಿ. ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿದ್ದರು. ನಂತರ ಅವ್ರನ್ನ ಫ್ರೆಶಪ್ನ ಮಾಡಿ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ರವೆ ಗಂಜಿನ ಮಾಡಿಕೊಟ್ಟಿದ್ದೀನಿ. ತಿನ್ನಿಸ್ಲಿಕ್ಕೆ ಅಂತ ಹೇಳಿ ತೊಟ್ಲಲ್ಲಿ ಆಟ ಆಡಿಸ್ತಾ ಆವಾಗವಾಗ ತಿನ್ನಿಸ್ತಾ ಇರ್ತೀನಿ. ಸೊ ಅದಕ್ಕೆ ಇವತ್ತು ಕೂಡ ತೊಟ್ಲಲ್ಲಿ ಕುಣಿಸಿ ತಿನ್ನಿಸ್ತಾ ಇದ್ದೀನಿ. ಅವಳು ಆಡ್ತೀನಿ ಈಗ ಮಲ್ಕೊಳ್ಳೋರಂತೆ. ಹಿಡಿದು ಇವಾಗ ಅಯ್ಯಪ್ಪ ತೊಟ್ಲು ಮುಂದೆ ಕೊಡುತ್ತಲ್ಲಪ್ಪ. ಅಲ್ಲಿ ಪಪ್ಪ ಕರೆಯೋಣ, ಈಚೆಗೆ ಹೋಗೋಣ. ಪಪ್ಪ ಉಗುರು ಈ ಕಳಿಗು. ಅದು ಉಗುರು ಹಿಡಿರುವಾಗ ಆಯ್ತು. ಪಪ್ಪ ಎಲ್ಲಿದ್ದು? ಪಪ್ಪ ಊಟನ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿದ್ರು. ನಂತರ ಅವರಿಗೆ ಒಂದು ಫ್ರೂಟ್ಸ್ನ ಕೊಡೋಣ ಅಂತ ಹೇಳಿ ದಾಳಿಂಬೆಣ್ಣೆ ಕೊಟ್ಟಿದ್ದೀನಿ. ತಗೊಳ್ಳಿ ತಿನ್ಕೊಳ್ಳಿ. ಕೊಬ್ಬು ಕಂಡ್ರೆ ನಿಮ್ಗೆ ಕೊಡಲ್ಲ, ಹಂಗಾದ್ರೆ ಕೊಡಿ. ಎತ್ಕೊಂಡು ತಿನ್ನೋದನ್ನೆಲ್ಲ ಬ್ಯಾಡ್ ಗರ್ಲು ನೀನು, ಆಯಿತಾ? ನೋಡಿಲ್ಲ ನನ್ನ ಬ್ಯಾಡ್ ಗರ್ಲು ನೀನು. ವ್ಯಾ ನೀನು. ಹಾಕು ಎಲ್ಲ ಹಾಕಿದ್ರೊಳಗಡೆ. ಚೆಲ್ಲಿಯೋದಕ್ಕೆ ತುಂಬೋದಕ್ಕೆ ತೆಗ್ದಾಕೊಂಡು ಬಾಯಿಗೆ ತಿನ್ನೋಕ್ಕಾಗಲ್ವಾ? ತಿನ್ಬೇಕಪ್ಪ. ಯಾಕೆ ಚೆಲ್ಲಿದ್ರಿ? ಯಾಕೆ ಚೆಲ್ಲಿದ್ರಿ ಅಂತ ಏಟೆ ಹೊಡಿತೀನಿ ಇವಾಗ ಚೆಲ್ಲಿದ್ರೆ. ತಿಂತಿದ್ರೆ ಅದ್ಯಾಕೆ ಚೆಲ್ತಿದ್ದೀರ ಅಂತ. ತಿನ್ನೋ, ಫಸ್ಟ್ ಖಾಲಿ ಮಾಡೋದನ್ನೇ ಕೊಡ್ತೀನಿ. ತಿನ್ನೋ. ಹಂಗ ತಿನ್ನೋದು ಹಂಗ ತಿನ್ನೋದು ಅಂತ. ಚಿನ್ನಿ ಪಟ ಅಂತ ಹಣ್ಣು ಹೇಗಿದೆ? ಯಾವುದಿದು? ಯಾವ ಫ್ರೂಟ್ಸ್ ಇದು? ದಾಳಿಂಬೆ. ನೀವು ಹೇಳಿ. ದಾಳಿಂಬೆ ಪೊಮೊಗ್ರನೇಟ್ ಹೇಳಿ. ಪೊಮೊಗ್ರನೇಟ್ ಖಾಲಿ ಆಯ್ತಾ ಮಗಳೇ? ಈ ಕೈಯಲ್ಲಿರೋ ತಿನ್ಕೊಳ್ಳಿ ಮಗಳೇ. ತಿನ್ಕೊಳ್ಳಿ ಮಗಳೇ. ತಿನ್ಕಮ್ಮ. ಖಾಲಿ ಆಯ್ತಾ ಮಗಳೇ? ಅದು ಕೈಯಲ್ಲಿರೋ ತಿನ್ಕಮ್ಮ. ಕವ ಖಾಲಿ ಕವು. ಗುಡ್ ಗರ್ಲು ಬಂಗಾರಿ ನೀನು. ತಗೊಳ್ಳಿ ಮಗಳೇ. ತಿನ್ಕಮ್ಮ. ಗುಡ್ ಗರ್ಲು ಚಿನ್ನಿ ನೀನು. ಎರಡು ಎತ್ಕೊಂಡ್ರೆ ಇನ್ನೆರಡು ಬಿದ್ದೋಯ್ತದೆ. ಅಲ್ಲಿ ಯಾರು ಕೂಗ್ತಾಯಿಲ್ಲ, ಬನ್ನಿ ನಿಮ್ಮನ್ನ. ಯಾರು ಕೂಗ್ತಾಯಿಲ್ಲ, ಕೂಚಿ ಕೆಳಗಡೆ ಕೂಚಿ. ಎಲ್ಲಿ ಗೊತ್ತಿದ್ದೀರಾ? ತಿನ್ಕೊಳ್ಳಿ. ಹೊಸ ತಿನ್ನು ಚಿನ್ನು. ಹೋಗಿತೀಯಾ? ಸೂಪರ್ ತಿನ್ನು. ಒಂಚೂರು ಇಡಿ ಒಂಚೂರು. ತಿನ್ನು ಫಸ್ಟ್ ತಿನ್ನು. ಎಲ್ಲಿ ಕ್ಲ್ಯಾಪ್ ಹೆಂಗೆ ಮಾಡೋದು? ಕ್ಲ್ಯಾಪ್ ಮಾಡೋದಂಗೆ. ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್ ಚಿನ್ನಿ. ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್. ಗುಡ್ ಗರ್ಲ್ ಬಂಗಾರಿ. ಹ್ಯಾಂಡ್ಸ್ ಅಪ್. ಗುಡ್ ಗರ್ಲ್. ವೆರಿ ಗುಡ್ ಗರ್ಲ್. ಚಿನ್ನಿ ಹ್ಯಾಪಿ ಹೆಂಗಮ್ಮ? ಹ್ಯಾಪಿ. ಗುಡ್ ಗರ್ಲ್ ಬಂಗಾರಿ. ತಿನ್ಬೇಕು ಚಿನ್ನಿ. ಗುಡ್ ಗರ್ಲ್ ಅಲ್ವಾ ನೀವು? ತಿನ್ಕೊಳ್ಳಿ ಮಗಳೇ. ಹೋಗೋಣ ಒಂಚೂರು. ಎಲ್ಲೂ ಬಿದ್ದೈತಲ್ಲ ಚಿನ್ನಿ.
ತಗೋ ತಗೋ ತಿನ್ಕೋ. ಯಾಕೆ ಕೊಡ್ತೀನಿ, ಬುಕ್ಕ ಕೊಡ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಲಡ್ಡುನ ಕೊಟ್ಟಿದ್ದೆ. ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಇವ್ರು ಅಷ್ಟೊಂದು ಇಷ್ಟಪಟ್ಟು ತಿಂತಾಯಿಲ್ಲ, ಬರ್ತಾ ಬರ್ತಾ ತಿಂತಾರೆ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಏನಮ್ಮ ಹೇಗಿದೆ ಚಿನಿ ದುಂಬಿ? ಯಾಕೆ ಬುಕ್ ಓದಿತಾರದು? ಹಾಂ ಮಾಮಿ ತಾನೇ ಅದು? ತಿನ್ಕೊಳ್ಳಿದಾಡೈತೆ ಕರ್ಮ. ನಾನು ಇದು ವೃತ್ತ ಚೆನ್ನಾಗಿ ತಿನ್ಕೊಂಡು ಕೊಡಲ್ಲ ವಾ. ಕೊಡಲ್ಲ ಅಂದ್ರೆ ನೀನು ತಿನ್ನು ತಿನ್ನು ಹಂಗೇನೆ. ನಿನ್ನ ಕೈ ಕೊಟ್ರೆ ಚಲ್ತಿಯ ಚಿನಿ? ಇದು ತಿನ್ಕೊಬಿಡು, ಈಸ್ಕೊಡ್ತೀನಿ ಅದನ್ನ. ತಿನ್ಕವಾ, ಇದು ಅದೇ ಕವಾ ಕೊಡ್ತಾರೆ ಬಾಯ್ಲಿ. ಇಲ್ಲಿ ಚಿನಿ ಚಿನಿ ಇಲ್ಲಡಿಲಿ, ಇದನ್ನ ತಿನ್ಕೊಬಿಡು ಬಾ. ತಿನ್ಕೊಳ್ಳಿ, ಇವಾಗ ಈಸ್ಕೊಂಬಂದಿದ್ದೀರಲ್ಲ ಅದನ್ನೇನು ಮುಟ್ಟಲ್ಲ ನೋಡೋದು ನೀವು. ಹಾಕಿ ಬಾಯಿಗೆ ಹಾಕು, ಒಳಗಡೆ ಬೌಲ್ ಒಳಗಡೆ ಒಂದೊಂದು ಚಿಕ್ಕ ಚಿಕ್ಕದಾಗಿ ತೆಗ್ದಾಕು. ಸ್ವಲ್ಪ ಹಾಕು ಬಾಯಿಗೆ. ಹಾಕಿ ಬಾಯಿಗೆ. ಚಿನಿ ಅಂಟ್ಬೇಡ, ಒಂದು ಸ್ವಲ್ಪ ಹಾಕು ಬಾಯಿಗೆ ಅಂತ ಹೇಳಿದ್ದು. ಬಾಯಿಗೆ ಹಾಕೋ. ಗುಡ್ ಗರ್ಲ್, ತಿನ್ಕೊಳ್ಳಿ. ಸೊ ಇವತ್ತು ಚಿಕನ್ನ ಮಾಡಿದ್ವಿ. ಅದರಲ್ಲಿ ಲಿವರ್ನ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಅದಕ್ಕೇ ಮಾಡಾದ್ಮೇಲೆ ಅದನ್ನು ಹಾಕೊಂಡು ಬಂದು ಕೊಟ್ಟರು. ಸೊ ಅದನ್ನು ನನ್ನ ಕೈಗೆ ಕೊಡು ಅಂತ ಹೇಳಿ ಆಟ ಮಾಡಿ ಈಸ್ಕೊಂಡು ತಿಂತಾಯಿದ್ದಾರೆ. ಅದನ್ನು ತಿನ್ನಿಸಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಂತರ ಇವತ್ತು ಆ್ಯಕ್ಟಿವಿಟಿ ಬಂದು ಶೇಪ್ಸ್ ಪಝಲ್ನ ಹಾಕಿಸುವ ಆ್ಯಕ್ಟಿವಿಟಿನ ಮಾಡಿಸ್ತಾ ಇದ್ದೀನಿ. ಇದರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಪೆಂಟಗನ್ ಪೆಂಟಗನ್ ಹಾಕಿ, ಪೆಂಟಗನ್ ಚಿನಿ ಇಲ್ಲಿ ಪೆಂಟಗನ್ ಹಾಕಿ. ಹಾಕಿ ಹಾಕಮ್ಮ, ಕರೆಕ್ಟಾಗಿ ಹಾಕಮ್ಮ, ಕರೆಕ್ಟಾಗಿ ಹಾಕಮ್ಮ. ಹೇ ಗುಡ್ ಗರ್ಲ್, ಗುಡ್ ಗರ್ಲ್. ಎಲ್ಲ ತೆಗ್ದಾಕಿ ಚಿನಿ, ಫಸ್ಟಿಂದ ಹಾಕೋಣ. ಹಾಂ ಇಲ್ಲಿ ಟ್ರಯಾಂಗಲ್, ಟ್ರಯಾಂಗಲ್ ಹಾಕಿ. ಎತ್ಕೊಮ್ಮ ಎತ್ಕೊಮ್ಮ ಹಾಕಮ್ಮ. ಹಾಕಿ ಮಗಳೇ ಇಲ್ಲಿಗ. ಏನು ಮಗಳೇ ಅದು? ಟ್ರಯಾಂಗಲ್, ಟ್ರಯಾಂಗಲ್ ಹಾಕಿ ಚಿನಿ. ಆಗುತ್ತೆ ಆಗುತ್ತೆ, ಹಾಕಮ್ಮ. ಗುಡ್ ಗರ್ಲ್. ಸರ್ಕಲ್, ಸರ್ಕಲ್ ಬಾಯಿಗೆ ಹಾಕ್ಬಾರ್ದು, ಬಾಯಿಗೆ ಹಾಕ್ಬಾರ್ದು. ಯಾ ಸರ್ಕಲ್, ಇಲ್ಲಿ 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 ಸರ್ಕಲ್, ಸರ್ಕಲ್ ಇಲ್ಲ ಕಿಚಿನಿ, ಇಲ್ಲಿ 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 ಸರ್ಕಲ್. ಇಲ್ಲಿ ಸ್ಕ್ವೇರ್, 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 ಸ್ಕ್ವೇರ್ ಹಾಕಮ್ಮ. ಸ್ಕ್ವೇರ್, ಸ್ಕ್ವೇರ್ ಇಲ್ಲಿ ಸ್ಕ್ವೇರ್. ಏ ಗುಡ್ ಗರ್ಲ್. ಪೆಂಟಗನ್, ಪೆಂಟಗನ್, ಪೆಂಟಗನ್. ಹಾಕಿ ಮಗಳು, ಹಾಕಿ ಮಗಳು. ಪೆಂಟಗನ್ ಹಾಕಮ್ಮ, ಹಾಕಮ್ಮ, ಹಾಕಮ್ಮ. ಆಗುತ್ತೆ, ಹಾಕಿ ಚಿನಿ. ಹೇ ಗುಡ್ ಗರ್ಲ್. ಹಾಕಿ ಚಿನಿ, ಹಾಕಿ ಚಿನಿ. ಏ ಇಲ್ಲಿ ಎಕ್ಸಗಾನ್, ಎಕ್ಸಗಾನ್, ಎಕ್ಸಗಾನ್. ಏ ವೆರಿ ವೆರಿ ಗುಡ್ ಗರ್ಲ್. ಇಲ್ಲಿ ಇಲ್ಲಿ ರೆಕ್ಟಾಂಗಲ್, ರೆಕ್ಟಾಂಗಲ್, ರೆಕ್ಟಾಂಗಲ್. ಗುಡ್ ಗರ್ಲ್ ಚಿನಿ, ಗುಡ್ ಗರ್ಲ್. ಇಲ್ಲಿ ಇಲ್ಲಿ ಹಾಕಿ, ಇಲ್ಲಿ ಓವೆಲ್, ಓವೆಲ್. ಏನು ಚಿನಿ ಅದು? ಓವೆಲ್. ಸೆಮಿ ಸರ್ಕಲ್, ಸೆಮಿ ಸರ್ಕಲ್ ಕರೆಕ್ಟಾಗಿ ಹಾಕಿ. ಸೆಮಿ ಸರ್ಕಲ್. ಹಾಂ ಹಾಕಿ ಮಗಳೇ, ಹಾಕಿ ಮಗಳೇ, ಹಾಕಿ ಮಗಳೇ ನಿಧಾನಕ್ಕೆ ಹಾಕಿ. ಹಂಗೆ 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 ಹಾಕಿ ಮಗಳೇ, ಹಿಂಗೆ ಹಿಡ್ಕೊಳ್ಳಿ. ಹಾಕೀಗ ಸೆಮಿ ಸರ್ಕಲ್. ಸ್ಟಾರ್, ಸ್ಟಾರ್. ವಾವ್ ಗುಡ್ ಗರ್ಲ್. ಕ್ಲಾಪ್ ಯುವರ್ ಹ್ಯಾಂಡ್ಸ್ ಚಿನಿ. ಈ ಟಾಯ್ಸ್ನ ಬಂದು ಇತ್ತೀಚೆಗೆ ಇವಾಗ ತಗೊಂಡಿದ್ದು. ಇದರಲ್ಲಿ ನಂಬರ್ಸ್, ಆಲ್ಫಾಬೆಟ್ಸ್ ಮತ್ತು ಶೇಪ್ಸ್, ಬಾಡಿ ಪಾರ್ಟ್ಸ್, ಈ ಥರ 4 ಪಝಲ್ಸ್ ಬೋರ್ಡ್ ಬರುತ್ತೆ. ಇದನ್ನು ಬಂದು ಇವರು ಒಂದು 2-3 ಸಲ ಯೂಸ್ ಮಾಡಿದ್ದಾರೆ ಅಷ್ಟೇ. ಬಟ್ ಆದ್ರೂ ಇಷ್ಟು ಬೇಗ ಕಲಿತು ಹಾಕೋದನ್ನು ಕಲಿತಾ ಇದ್ದಾರೆ. ಆ್ಯಕ್ಟಿವಿಟಿಯಿಂದ ಮಕ್ಕಳಿಗೆ ಏನು ಪ್ರಯೋಜನ ಅಂತ ಹೇಳಿ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿಗೆ ಶೇಪ್ಸ್ ಅಂದರೆ ಆಕಾರಗಳನ್ನು ಗುರುತಿಸುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮತ್ತು ಬಣ್ಣ, ಚಿತ್ರಗಳನ್ನು ಗುರುತಿಸುವ ಕಲಿಕೆ ಬೆಳೆಯುತ್ತೆ. ಮತ್ತು ಕೈ ಕಣ್ಣಿನ ಹೊಂದಾಣಿಕೆಗೆ ಉತ್ತಮವಾಗುತ್ತೆ. ನಂತರ ಫೈನ್ ಮೋಟಾರ್ ಸ್ಕಿಲ್ಗೆ ತುಂಬಾ ಒಳ್ಳೆಯದು. ಚಿಕ್ಕ ವಸ್ತುಗಳನ್ನು ಹಿಡಿದು ಸರಿಯಾದ ಜಾಗದಲ್ಲಿ ಇಡುವ ಕೌಶಲ್ಯ ಬೆಳೆಯುತ್ತೆ. ಮತ್ತು ಈ ಆ್ಯಕ್ಟಿವಿಟಿಯಿಂದ ಗಮನ ಹೆಚ್ಚಾಗಲು ಸಹಾಯವಾಗುತ್ತೆ. ನಂತರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಗೆ ಅಭಿವೃದ್ಧಿ ಆಗುತ್ತೆ.
ಸ್ವತಃ ಪ್ರಯತ್ನಿಸಿ ಸರಿಯಾದ ಉತ್ತರ ಕಂಡುಕೊಳ್ಳುವುದರಿಂದ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಇದೇ ರೀತಿ ಈ ಆ್ಯಕ್ಟಿವಿಟಿಯಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಇವತ್ತಿನ ವ್ಲಾಗ್ನ ಬಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏ ಯಾಕೆ ನಗ್ತಿದ್ಯಾ ಸುಬ್ಬಿ ನೀನು? ಕಳ್ಳಿ 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 ಏನಾಗಂದ್ರೆ ಕೊಳ್ಳ ನಾನಂತ